ಸರ್, ಇದು ಕನ್ನಡ. ನವಂಬರ್ ಮಾಸ. ನನಗೆ ಎಷ್ಟು ಜಂಬ ಇರಬೇಕು ಯೋಚನೆ ಮಾಡಿ. ನಾನು ನವಂಬರ್ 11ರ ರಾತ್ರಿ 12ರ ಬೆಳಗ್ಗೆ ಹೊಡೆದನು. ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ವಿಶ್ವೇಶ್ವರಯ್ಯನವರು ಸ್ಥಾಪನೆ ಮಾಡಿ 50 ವರ್ಷ ಆದಮೇಲೆ ಆ ಫ್ಯಾಕ್ಟ್ರಿಗೆ ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ತೆಗೆದುಬಿಟ್ಟು ವಿಶ್ವೇಶ್ವರಾಯ ಐರನ್ ಆ್ಯಂಡ್ ಸ್ಟೀಲ್ ಅಂತ ಇಟ್ಟರು. 20 ವರ್ಷ ನಮ್ಗೆ ಅನ್ನ ಕೊಟ್ಟಿದ್ದಾರೆ. ಎಷ್ಟು ಸಂಬಳ? ಮೊದಲನೇ ಸಂಬಳ ನಮಗೆ 167 ರೂಪಾಯಿ ಸಂಬಳ ಬರೋದು. ನಾನು ಕೆಲಸಕ್ಕೆ ಸೇರಿದಾಗ ನಮ್ಗೆ ಅನ್ನ ಕೊಟ್ಟಿದ್ದ ಜಾಗ, ನನ್ನ ಮದುವೆ ಆಗಿದ್ದ ಜಾಗ, ನನಗೆ 3 ಮಕ್ಕಳು ಹುಟ್ಟಿದ ಜಾಗ. ಭದ್ರಾವತಿಯಲ್ಲಿ ನನ್ನ 3 ಮಕ್ಕಳು ಹುಟ್ಟಿದ್ದು. ಏಕೆಂದರೆ ಪ್ರತಿಯೊಬ್ಬರು ಬದುಕಬೇಕಾದ್ರೆ ಅನ್ನನೇ ಭಾಳ ಮುಖ್ಯ. ಏಕೆಂದರೆ ಒಂದು ಜಾಗದಲ್ಲಿ ಪೈಪೋಟಿ ಬಂದ್ಬಿಡುತ್ತೆ. ರಘು, ನೀನು ಹೆಂಗೆ ಹೇಳೋದು, ತಾಯಿ ದೊಡ್ಡದೋ ಅನ್ನ ದೊಡ್ಡದೋ ಅಂತ ಯೋಚನೆ ಮಾಡಿ, ಆಲೋಚನೆ ಮಾಡಿ, ವಿವೇಚನೆಗೆ ಬಿಟ್ಟು. ಮನುಷ್ಯ ತಾಯಿ ಸತ್ರು ಬದುಕ್ತಾನೆ, ಅನ್ನ ಇಲ್ಲದಲ್ಲಿದ್ರೆ ಬದುಕಕ್ಕಾಗಲ್ಲ. ನೂರೊಂದು ನೆನಪು. ನಿಮ್ಗೆ ಇಷ್ಟೆಲ್ಲ ಓದೋದಕ್ಕೆ ಟೈಮ್ ಎಲ್ಲಿ ಸಿಗ್ತಾ ಇತ್ತಪ್ಪಾಜಿ? ಜರ್ನಿ ಮಾಡ್ತಿದ್ವಲ್ಲ ಸರ್. ಜರ್ನಿ ಮಾಡಬೇಕಾದ್ರೆ ಹೋಟೆಲ್ಲು, ಶೂಟಿಂಗಲ್ಲಿ ಟೈಮ್ ಇದ್ದಾಗ ವೇಸ್ಟ್ ಮಾಡ್ತಿರ್ಲಿಲ್ಲ. ಅದಕ್ಕೆ ಭಾಷೆ ಮೇಲೆ ಇಷ್ಟು ಹಿಡಿತಾ ನಿಮಗೆ? ಹೌದು. ಆಮೇಲೆ ನಿಮ್ಮ ರಂಗಭೂಮಿ ಕೂಡ ನಿಮಗೆ ಮತ್ತಷ್ಟು ಧೈರ್ಯ ಇದೆ. ರಂಗಭೂಮಿ ಕಲಿಸುವಂಥ ಪಾಠನ ಯಾವ ವಿಶ್ವವಿದ್ಯಾನಿಲಯನೂ ಕಲಿಸಲ್ಲ. ರಂಗಭೂಮಿ ಭಾಷೆನ ಸ್ವಚ್ಛಗೊಳಿಸುತ್ತೆ, ಅಲ್ಪ ಪ್ರಾಣ ಮಹಾಪ್ರಾಣನ ಕಲಿಸುತ್ತೆ. ಈ ರಂಗಭೂಮಿನೇ ಅಂತ ಕಾಣುತ್ತೆ ನಿಮ್ಮನ್ನ ನಿಮ್ಮ ಗುರುಗಳ. ಹೌದು. ಈಗ ಒಂದು ವಿಷಯ ಹೇಳ್ತೀನಿ. ಒಂದು ಮಾತು ಬರುತ್ತೆ, ಕೃಷ್ಣನ ಬಾಯಲ್ಲಿ ಹೇಳಿಸ್ತಾನೆ ರನ್ನನ ಗದಾಯುದ್ಧದಲ್ಲಿ. ಯಾರು? ಕವಿರತ್ನ ರನ್ನ ಹೇಳಿಸ್ತಾನೆ. ಕುರುಭೂತ್ ಭೃದ್ಬಲ ಕೂಲತೂಲ ಪವನಂ ಕೌರವ್ಯ ಗಂಧೇಬ ಕೇಸರಿ ದುಶ್ಯಾಸನನ ರಕ್ತ ರಕ್ತನವದನಂ ದುರ್ಯೋಧನೋ ರುಕ್ಷಮಾದರ ವಜ್ರಂ ಕುರುರಾಜ ಮಕುಟ ಕೂಟಾಂಗ್ರಿ ಸಂಘಟ್ಟ ಸಂಗರನೆಂದ ವಿವರಣೆ ರಮಣೇಶ ಶ್ರೀರಾಮನಂ ಭೀಮನಂ ಅಂತ ಭೀಮನ್ನ ಹೋಗಿರ್ತಾನೆ. ಅಂದರೆ ಇದರ ಅರ್ಥ ತಾತ್ಪರ್ಯ ಹೇಳ್ತೀನಿ. ಆವಾಗ ದ್ರೌಪದಿಗೆ ಸಿಟ್ಟು ಬಂದ್ಬಿಡುತ್ತೆ. ವರ್ಣಿಸು ಅಣ್ಣ, ವರ್ಣಿಸು ವೀರ್ಯಮಿಲ್ಲದ ಕಥೆಯುಳ್ಳು ವರ್ಣನೆಯೂ ಬೇಡ. ಈ ಕಥೆಯೊಳಗೆ ಶೌರ್ಯತ್ವನೇ ಇಲ್ಲ, ವೀರತ್ವ ಇಲ್ಲ. ಇದನ್ನ ಯಾಕೆ ಹೊಳ್ತಿದೀಯ ನೀನು? ಗೊತ್ತಾಯ್ತಾ? ನೀನು ಅವನು ಏನಂತೀಯ, ದುಶ್ಯಾಸನನ ರಕ್ತನೆಲ್ಲ ಹೀರ್ಬಿಟ್ಟಿದ್ದಾನೆ ಅಂತಂದಲ್ಲ. ಏನು ಪ್ರಯೋಜನ? ಇನ್ನೂ ದುರ್ಯೋಧನ ಉಳಿದಾನೆ, ಪ್ರವೋಕ್ ಮಾಡ್ತಾನೆ. ಇದು ನಮ್ಮ ಭಾಷೆ ಸಂಸ್ಕೃತಿ. ಒಬ್ಬ ಪಂಪ ಹೇಳ್ತಾನೆ, ತೆಂಕಣ ಗಾಳಿಯು ಸೋಂಕಿದೊಡಂ ಒಳ್ಳುಡಿ ಕೇಳ್ದೊಡಂ ಇಂಪನಾಳ್ದ ಗೇಯಂ. ಸುಮಧುರವಾದ ಸಂಗೀತ ಕಿವಿ ಮೇಲೆ ಬಿದ್ದರೆ ಆರಂಕುಶ ಬಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಂ. ಸರಿ, ಇದು ಕನ್ನಡ. ನವಂಬರ್ ಮಾಸ. ನನಗೆ ಎಷ್ಟು ಜಂಬ ಇರಬೇಕು ಯೋಚನೆ ಮಾಡಿ. ನಾನು ನವಂಬರ್ 11ರ ರಾತ್ರಿ 12ರ ಬೆಳಗ್ಗೆ ಹೊಡೆದನು. ಕನ್ನಡ ಮಾಸದಲ್ಲಿ ಹುಟ್ಟಿದ್ದು ನಿಮ್ಮ ದೊಡ್ಡಣ್ಣ, ಒಬ್ಬ ಅದ್ಭುತವಾದ ನಮ್ಮ ಹೆಮ್ಮೆಯ ಕನ್ನಡಿಗ. ಅಷ್ಟೇ ಅಲ್ಲ, ಇನ್ನೊಬ್ಬ ಸಣ್ಣ ಪುಟ್ಟ ಕನ್ನಡಿಗನ ಹೆಸರು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಂಬರೀಷನ ಮೊಮ್ಮಗ ಅಭಿಷೇಕ್ ಅಂಬರೀಷ್ ಅವರ ಮಗ 9ನೇ ತಾರೀಕು ಹುಟ್ಟಿದ್ದು. ನವಂಬರ್ 9ನೇ ತಾರೀಕು ಹುಟ್ಟಿದ್ದು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಅತ್ಯಂತ ಖುಷಿ ಮತ್ತು ಹೆಮ್ಮೆ ಅನಿಸುತ್ತೆ. ವಂಡರ್ಫುಲ್ ಅಪ್ಪಾಜಿ. ಈ ನಾಟಕ ನೀವು ಅಂದರೆ ಇದ್ರ ಮಧ್ಯದಲ್ಲಿ 75ರಲ್ಲಿ ಅಮ್ಮನ ಮದುವೆ ಆದ್ರಿ, ಶಾಂತಮ್ಮವ್ರನ್ನ ಮದುವೆ ಆದ್ರಿ. ಕೆಲಸಕ್ಕೆ ಭದ್ರಾವತಿ ನಮ್ಮ ವಿಶ್ವೇಶ್ವರಯ್ಯ ಹೌದು ಉಕ್ಕಿನ ಕಾರ್ಖಾನೆಯಲ್ಲಿ ಏನು ಕೆಲಸ ಮಾಡ್ತಿದ್ರಿ ಅಪ್ಪಾಜಿ? ನಾನು ಅಲ್ಲಿ 6th ಗ್ರೇಡ್ ಹೆಲ್ಪರ್ ಅಂತ. 6th ಗ್ರೇಡ್. ಅದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಿಗೆ ನೀವು ಕೆಲಸ ಅಪ್ಲೈ ಮಾಡಿದ್ರೆ ಮಜಾ ಇದೆ ಅಂತ. ಎಂಪ್ಲಾಯ್ಮೆಂಟ್ ಇದು ಹೆಂಗೆ ಇದು ಮಾಡಿದ್ವಿ ಅಂದರೆ, ನಾವು ಎಲ್ಲ ಪಾಸ್ ಆಯಿತು. ITI. ಹೌದು, ITI ಪಾಸ್ ಆದಾಗ ಏನಾಯಿತು ಅಂದರೆ, ನಮಗೆ ಇನ್ಸ್ಟ್ರಕ್ಟ್ರ್ ಇದ್ದರು, ಒಳ್ಳೆಯ ಇನ್ಸ್ಟ್ರಕ್ಟ್ರು. ಯಾರು ಅಂತಂತಂದರೆ ಚನ್ನರಾಯಪಟ್ಟಣದ ಹತ್ರ ಹಿರಿಸಾವೆ ಅಂತ. ಓಕೆ. ಅಲ್ಲಿ N ಮಹಾಲಿಂಗೇಗೌಡ ಅಂತ. ಅವ್ರನ್ನ ಒಬ್ಬರು ಇನ್ಸ್ಟ್ರಕ್ಟರ್ ಅನ್ನೋದಕ್ಕಿಂತನೂ ಒಬ್ಬ ದ್ರೋಣಾಚಾರ್ಯ ಅಂತ ಕರೀತಾರೆ. ಸರಿಯಾದ ಶಬ್ದ ಕೊಡಬೇಕು ಅಂದರೆ ಆ ಪುಣ್ಯಾತ್ಮನಿಗೆ ದ್ರೋಣಾಚಾರ್ಯ. ಎಲ್ಲರಿಗೂ ಭೇದ ಭಾವ ಮಾಡ್ದಂಗೆ ಧನುರ್ವಿಧಿ ಹೇಳ್ಕೊಟ್ರಲ್ಲ, ಆ ಥರ ಪ್ರತಿಯೊಬ್ಬರಿಗೂ ಹಿಂಗೆ ಮಾಡಬೇಕು ಅಂತ ನಮ್ಮನ್ನು ವೆರಿ ಸ್ಕಿಲ್ ಮಾಡಿದಂಥ ಪುಣ್ಯಾತ್ಮ. ಎಲ್ಲರದು ಪಾಸ್ ಆಯಿತು. ಪಾಸ್ ಆಗಿದ ತಕ್ಷಣ ಏನು ಮಾಡಿದ್ವಿ, ನಾವು ಮಾಡಿದ್ವಿ ಎಂಪ್ಲಾಯ್ಮೆಂಟ್ ನಂಬರ್ ಮಾಡಿಸಿದ್ರೆ ಬೇಗ ಇಂಟರ್ವ್ಯೂ ಬರುತ್ತಂತೇಳಿ ಹೋಗಿ ಎಲ್ಲರೂ ಇಂಟರ್ವ್ಯೂ ಇದು ಮಾಡಿಸಿದ್ವಿ. ಸೆಕೆಂಡ್ ಬ್ಯಾಚ್ ಆಮೇಲೆ ಹೋಯ್ತು, ನಾವು ಮಾಡಿಸ್ಕೊಂಬಂದಿರೋದನ್ನು ನೋಡಿ.
ಆ ಸೆಕೆಂಡ್ ಬ್ಯಾಚು ಕೋಲಾರಕ್ಕೆ ಹೋಯ್ತು. ಫಸ್ಟ್ ನಾವು ಏನು ಮಾಡಿಸ್ದೋ ಇದ್ವಿ ಅಷ್ಟು ಜನನೂ ಸಹಿತ ಭದ್ರಾವತಿ VSLಲ್ಲಿ ಕೆಲಸ ಸಿಕ್ತು. ನಾನು ಸೇರಿದಾಗ MISL, ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಲಿಮಿಟೆಡ್. ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಲಿಮಿಟೆಡ್, ಹೌದು, ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ. ವಿಶ್ವೇಶ್ವರಯ್ಯನವರು ಸ್ಥಾಪನೆ ಮಾಡಿ 50 ವರ್ಷ ಆದಮೇಲೆ ಆ ಫ್ಯಾಕ್ಟ್ರಿಗೆ ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ತೆಗೆದುಬಿಟ್ಟು ವಿಶ್ವೇಶ್ವರಾಯ ಐರನ್ ಆ್ಯಂಡ್ ಸ್ಟೀಲ್ ಅಂತ ಇಟ್ಟರು. ಗೊತ್ತಾ? ಅವರು ಮುದ್ದೇನಹಳ್ಳಿ ಯಜಮಾನರಿಗೆ ಕೊಟ್ಟಂತಹ ದೊಡ್ಡ ಕೊಡುಗೆ. ಇವತ್ತು ವಿಶ್ವೇಶ್ವರಯ್ಯನವರು ಎಲ್ಲಿ ನೋಡಿದ್ರು ನಾವು ನಮಸ್ಕಾರ ಮಾಡ್ತೀವಿ. 20 ವರ್ಷ ನಮ್ಗೆ ಅನ್ನ ಕೊಟ್ಟಿದ್ದಾರೆ. ಎಷ್ಟು ಸಂಬಳ? ಮೊದಲನೇ ಸಂಬಳ ನಮಗೆ 167 ರೂಪಾಯಿ ಸಂಬಳ ಬರೋದು ನಾನು ಕೆಲಸಕ್ಕೆ ಸೇರಿದಾಗ. ಸ್ಟೀಲ್ ವೇಜ್ ಅಂತ 5 ವರ್ಷಕ್ಕೆ ಒಂದು ಸತಿ 1:3, 1:4 ಜಾಸ್ತಿ ಆಗೋದು. ಗೊತ್ತಾಯ್ತಾ? ಅಲ್ಲಿ ಋಣ ಮರೆಯೋಕ್ಕೆ ಆಗೋದೇ ಇಲ್ಲ. ನಾನು ಇವತ್ತೂ ಸಹಿತ ನೇರವಾಗಿ ಇದು ಮಾಡ್ತೀನಿ. ಶತಮಾನೋತ್ಸವ ಮಾಡುವಂಥ ಯೋಗ ನಮ್ಮ ಪಾಲಿಗೆ ಬಂತು. ನಾನು ಅಧ್ಯಕ್ಷನಾದೆ, ಶತಮಾನೋತ್ಸವ ಮಾಡಿದ್ವಿ. ನಾನು ಒಂದೇ ಒಂದು ಬೇಡ್ಕೊಳ್ಳೋದು, ಅವತ್ತಿನ ಕಾಲಕ್ಕೆ ಕೇವಲ ಒಂದು ಸಣ್ಣ ಕುಗ್ರಾಮದಲ್ಲಿ ಹುಟ್ಟಿದ HD ದೇವೇಗೌಡರು ಭಾರತದ ಪ್ರಧಾನಮಂತ್ರಿಗಳಾದರು. ಪದವಿ ಪೂರ್ವ ಪುಣ್ಯಾನಂ ಅಂತ. ಗೊತ್ತಾ? ಅವ್ರ ಕಾಲದಲ್ಲಿ 600 ಕೋಟಿ ಸ್ಯಾಂಕ್ಷನ್ ಮಾಡಿದ್ರು. ಅದನ್ನು ರೋಗಗ್ರಸ್ತ ಕೈಗಾರಿಕೆ ಅಂತೇಳ್ಬಿಟ್ಟು ಬಾಗಿಲಾಕುವಂಥ ಸಂದರ್ಭದಲ್ಲಿ ಮಾಡಿದ್ರು. ಅದಿನ್ನೇನು ಕಾರ್ಯಗತ ಆಗಬೇಕು ಅನ್ನೋಷ್ಟರಲ್ಲೇ ಅವರ ಅಧಿಕಾರದಿಂದ ಹೇಳಿದರು. ಈಗ ಧರ್ಮ ಕರ್ಮ ಸಂಯೋಗದಿಂದ ಅವ್ರ ಮಗ HD ಕುಮಾರಸ್ವಾಮಿ ಅವರು ಈಗ ಅದರ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ. ಈ ಕೈಗಾರಿಕೆ ಅವ್ರ ಕೈಗೆ ಬಂದಿದೆ. ಗೊತ್ತಾ? ಧರ್ಮ ಫಾಲೋಸ್. ಇವತ್ತೂ ನಾನು ಕೈ ಮುಗಿದು ಕುಮಾರಣ್ಣನ ಬೇಡ್ಕೊಳ್ಳೋದೇನು ಅಂದರೆ, ದಯವಿಟ್ಟು ಭದ್ರಾವತಿ ಉಕ್ಕಿನ ಕಾರ್ಖಾನೆಗೆ ಮತ್ತೆ ಪುನಶ್ಚೇತನಗೊಳಿಸಿ. ಏಕೆಂದರೆ 1 ಲಕ್ಷ ಜನ ನೆಮ್ಮದಿಯಾಗಿ ಅನ್ನ ತಿಂತಾರೆ, 20,000 ಜನ ಕೆಲಸ ಮಾಡ್ತಾರೆ. ನಾನು ಕೆಲಸ ಮಾಡಬೇಕಾದ್ರೆ 14,000 ಜನ ಕೆಲಸ ಮಾಡ್ತಾಯಿದ್ರು. ಏಕೆಂದರೆ ಇವತ್ತು ಕೇಳೋದು ಎಲ್ಲ ಕಡೆ IT BT ಅವರು ಇವರೆಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ. ಹೋಗೋಕ್ಕೆ ಬಿಡಬೇಡಿ ಕುಮಾರಣ್ಣ, ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ. ನಿಮ್ಮ ಹೆಸರು ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರು ಎಲ್ಲಿವರೆಗೂ ಇರುತ್ತೋ, ವಿಶ್ವೇಶ್ವರಯ್ಯನವ್ರ ಹೆಸರು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ HD ಕುಮಾರಸ್ವಾಮಿ ಅವ್ರ ಹೆಸರು ಇರುತ್ತೆ. ಇದನ್ನು ದಯವಿಟ್ಟು ಬೇಗ ಪುನರಾರಂಭಗೊಳಿಸಿ ಅನ್ನೋದೇ ನನ್ನ ಕಳಕಳಿಯ ಮನವಿ. ನಮಸ್ಕಾರ. ನಮ್ಮದು ಅಪ್ಪಾಜಿ ಮಾತಿಗೆ ನಮ್ಮದೊಂದು ಚಿಕ್ಕ ಕೋರಿಕೆ ಕುಮಾರಣ್ಣ, 100 ಜನಕ್ಕೆ ಅನ್ನಕ್ಕೆ ದಾರಿ ಮಾಡ್ಕೊಳ್ಳಿ. ಅನ್ನಕ್ಕೆ ದಾರಿ ಮಾಡ್ಕೊಳ್ಳೋದು. ಯಾಕೆಂದರೆ ಅನ್ನದಿಂದ ಜನಿಸಿದುದು ಅಖಿಲ ಚರಾಚರ ಜಗತ್ತು ಅಂತ ಹೇಳ್ತಾರೆ ನಮ್ಮ ಜ್ಞಾನಿಗಳು. ಏಕೆಂದರೆ ಪ್ರತಿಯೊಬ್ಬರು ಬದುಕಬೇಕಾದ್ರೆ ಅನ್ನನೇ ಬಹಳ ಮುಖ್ಯ. ಯಾಕೆಂದರೆ ಒಂದು ಜಾಗದಲ್ಲಿ ಪೈಪೋಟಿ ಬಂದ್ಬಿಡುತ್ತೆ. ರಘು, ನಿನ್ಗೆ ಹೆಂಗೆ ಹೇಳೋದು, ತಾಯಿ ದೊಡ್ಡದೋ ಅನ್ನ ದೊಡ್ಡದೋ ಅಂತ. ಆರ್ಗ್ಯುಮೆಂಟ್. ಹೌದು, ಆರ್ಗ್ಯುಮೆಂಟ್ ಅಂದರೆ ಯಾವುದೂ ಅಲ್ಲ. ನಮ್ಮನ್ನು ಆಳಿದ ರಾಷ್ಟ್ರಕೂಟರ ಚಕ್ರವರ್ತಿ ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ನೋಡಿ, ಕನ್ನಡದ ಬಗ್ಗೆ ಒಳ್ಳೊಳ್ಳೆ ಈ ನವೆಂಬರ್ ಮಾಸದಲ್ಲಿ ಜ್ಞಾಪಕಕ್ಕೆ ಬರ್ತಾ ಇದೆ ಅಲ್ಲ. ತಾಯಿ ಭುವನೇಶ್ವರಿ ಜ್ಞಾಪಿಸ್ತಾ. ಹೌದು, ತಾಯಿ ದಯದಿಂದ ಇದನ್ನು ಹೇಳಲೇಬೇಕು. ಅವಾಗ ಏನಾಗುತ್ತೆ, ಬಂಕರಸರು ಅಂತ ಇರ್ತಾರೆ, ಅವರು ಆತ್ಮೀಯ ಸ್ನೇಹಿತರು, ಒಂದೇ ಗುರುಕುಲದಲ್ಲಿ ಓದೋರು ಅವರು. ಗೊತ್ತಾಯ್ತಾ? ಬಂಕರಸರು ನೃಪತುಂಗ 40 ವರ್ಷ ಯುದ್ಧ ಭೂಮಿಲಿ ಕಳೆದಿರ್ತಾರೆ ಅವರು. ರಾಷ್ಟ್ರಕೂಟರು ಇದನ್ನು ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ. ಕಾವೇರಿಯಿಂದ ಗೋದಾವರಿವರೆಗಿದ್ದ ನಾಡಿದು ಕನ್ನಡವೇ. ಕಾವೇರಿ ನದಿ ಹುಟ್ಟೋದಿಲ್ರಿ, ಕೂರ್ಗಲ್ಲಿ ತಲಕಾವೇರಿಯಲ್ಲಿ ಹುಟ್ಟೋದು. ಅಲ್ಲಿಂದ ಹಿಡಿದು ದೂರದ ಗೌತಮಿ ತಟಾಕ, ತ್ರ್ಯಂಬಕೇಶ್ವರ, ಅಲ್ಲಿವರೆಗೂ ಇತ್ತು ಕನ್ನಡ ನಾಡು. ಅರ್ಥ ಆಯ್ತಾ? ಕಾವೇರಿಯಿಂದ ಗೋದಾವರಿ ಬರ್ಗಿದ್ದ ನಾಡಿದು ಕನ್ನಡವೇ. ಅಂತಹ ಒಂದು ಸಂಸ್ಥಾನದಲ್ಲಿ 40 ವರ್ಷ ಯುದ್ಧ ಭೂಮಿಲಿ ಕಳೆದಿರ್ತಾನೆ. ಒಂದು ದಿವಸ ವಯಸ್ಸಾಗುತ್ತೆ, ಹಿಂಗೆ ಕೈ ಕಟ್ಕೊಂಡು ಬಂದು ನಿಂತ್ಕೊಂಡಾಗ, ಏನು ಬಂದು ಕರೆಸ್ರೆ ಕೂತ್ಕೊಳ್ಳಿ. ಇಲ್ಲ, ರಾಜ್ಯಕ್ಕೆ ಬೇರೆ ಯಾರನ್ನಾದ್ರೂ ಒಬ್ಬ ದಂಡನಾಯಕನನ್ನು ನೇಮಿಸಬೇಕು ನನಗೆ. ಓ, ನಿಮಗೂ ವಯಸ್ಸಾಯ್ತಲ್ವ? ಹೌದು, ಸರಿ, ಪೋಟಿಗೆ ಇದು ಮಾಡ್ತಾರೆ. ಎಲ್ಲ ಜ್ಞಾನಿಗಳಿಗೆ ಹೇಳ್ಬಿಡಿ, ಗುಣಭದ್ರಾಚಾರ್ಯರು ಅಂತ ಇರ್ತಾರೆ, ಆಸ್ಥಾನದ ಅಮಾತೃ ಮಂಡಳಿ ಇರುತ್ತೆ, ಎಲ್ಲರಿಗೂ ಹೇಳ್ಬಿಡ್ತಾರೆ. ಎಲ್ಲರೂ ಸಾರಿದಾಗ ಏನಾಗುತ್ತೆ ಅಂದರೆ ಎಲ್ಲ ಬರ್ತಾರೆ. ಅವ್ರ ಕೈಲಿ ಏನಿರಲ್ಲ, ಪವರ್ಫುಲ್. ಒಬ್ಬ ರಕ್ಷಣಾ ಮಂತ್ರಿ ಇದ್ದರೆ ಹಂಗೆ ಇರಬೇಕು ಅವನು ದಂಡನಾಯಕ ಅಂದರೆ. ರಾಜನ ಯಾವಾಗ ಬೇಕಾದ್ರೂ ಅವನು ಕುಟ್ಪುಡಿ ಮಾಡಿಬಿಡುವುದು ಅವತ್ತಿನ ಕಾಲದಲ್ಲಿ. ಏಕೆಂದರೆ ಕಾಲಾಳುಗಳಿಂದ ಹಿಡಿದು ಕುದುರೆ ಲಾಯದಿಂದ ಆನೆ ಪ್ರತಿಯೊಂದೂ ಶಸ್ತ್ರಾಗಾರ ಎಲ್ಲ ಅವನ ಕೈಲಿರುತ್ತೆ. ಅವನು ಹುಕುಮಿಂದ ನಡೀತಾ ಇರುತ್ತೆ. ಅವಾಗ ಏನಾಗುತ್ತೆ, ಎಲ್ಲರೂ ಬಂದಾಗ
18 ವರ್ಷದ ಲೋಕಾದಿತ್ಯ ವೈವಾದಲ್ಲಿ. ವೈವಾ ಅಂದರೆ ಏನು ಅಂದರೆ ಪ್ರಶ್ನೆಗೆ ಉತ್ತರ ಹೇಳಬೇಕು. ಎಲ್ಲರಿಗೂ ಕೇಳ್ತಾರೆ ತಾಯಿ ದೊಡ್ಡದ ಅನ್ನ ದೊಡ್ಡದ ಅಂತ. ಕೊನೆಯ ಪ್ರಶ್ನೆ. ಅವಾಗ ಎಲ್ಲರೂ ತಾಯಿ, ಎರಡು ಮಾತಿಲ್ಲ. ಈ ಹುಡುಗ ಹೇಳ್ತಾನೆ ಅನ್ನ, ಜಗತ್ತಿನಲ್ಲಿ ಅನ್ನ ದೊಡ್ಡದು ಅಂತ ಹೇಳ್ತಾನೆ. ಎಲ್ಲರಿಗೂ ಸಿಟ್ಟು ಬಂದ್ಬಿಡುತ್ತೆ. ಅವನಿಗೆ ಪಟ್ಟ ಕಟ್ತಾರೆ ಅನ್ನ ದೊಡ್ಡದು ಅಂತನಿಗೆ. ಅವಾಗ ಹೇಳ್ತಾರೆ ಗುರುಭದ್ರಾಚಾರ್ಯ ನಿಂತ್ಕೊಂಡು, ಯಾರು ಕೋಪ ಮಾಡ್ಕೋಬಾರ್ದು, ಗೊತ್ತಾಯ್ತಾ, ಇದು ಹಿಂಗೆ ಸ್ವಲ್ಪ ಯೋಚನೆ ಮಾಡಿ, ಆಲೋಚನೆ ಮಾಡಿ, ವಿವೇಚನೆಗೆ ಬಿಟ್ಟು. ಮನುಷ್ಯ ತಾಯಿ ಸತ್ರು ಬದುಕ್ತಾನೆ, ಅನ್ನ ಇಲ್ಲದಲ್ಲಿದ್ರೆ ಬದುಕಕ್ಕಾಗಲ್ಲ. ಅನ್ನದಿಂದ ಜನಿಸಿದುದು ಅಖಿಲ ಚರಾಚರ ಜಗತ್ತು. ಪ್ರಾಣಿ ಪಕ್ಷಿಗಳಿಗೆ ಅನ್ನ ಬೇಕು, ಕ್ರಿಮಿ ಕೀಟಗಳಿಗೆ ಅನ್ನ ಬೇಕು, ಮನುಷ್ಯನಿಗೆ ಅನ್ನ ಬೇಕು. ಇದನ್ನು ನಾವು ಒಬ್ಬರು ತಾರಾ ಸುಬ್ರಾಯರದು ಅಮೋಘ ವರ್ಷ ನೃಪತುಂಗ ಕಾದಂಬರಿಯಲ್ಲಿ ಓದಿದ್ದು. ಹೌದು ಸರ್, ನಮಗೆ ಜ್ಞಾನ ಹೆಂಗೆ ಬಂತು ಅಂತಂದರೆ ನಾವಲ್ಲ ಅದಕ್ಕೆ ಕಾರಣ. ಯಾರ್ಯಾರು ಒಬ್ಬೊಬ್ಬರು ಕೊಟ್ಟಿದ್ದಷ್ಟು ಭಿಕ್ಷೆನ ನಾವು ತಗೊಂಡು ಈ ದೇಹ ಬೆಳೆಸ್ಕೊಂಡವಲ್ಲ, ಅದು ಈ ತಲೆ ಒಳಗಿಟ್ಟಿದೆ. ಅದು ಒಳ್ಳೆ ಕನ್ನಡ ಮಾಸದಲ್ಲಿ ನೀವು ಕೇಳ್ತಾ ಇದ್ದೀರಾ, ನಾನು ಹೇಳ್ತಾ ಇದ್ದೀರಾ ಅಷ್ಟೇ. ನಮ್ಮ ಅದೃಷ್ಟ ನಿಮ್ಮ ಬಾಯಿಂದ ಇಷ್ಟು ವಿಚಾರಗಳನ್ನ ತಿಳ್ಕೊತಾ ಇರೋದು. ನಾಟಕಗಳು ಮಾಡ್ತಾ ಇದ್ರಿ, ಅಣ್ಣ ಕರ್ಕೊಂಡು ಬಂದು ನಮ್ಮ ಅಮ್ಮನ ಶಾಂತಮ್ಮನ ಮದುವೆ ಮಾಡಿಸಿದ್ರು ನಿಮಗೆ. ಮದುವೆ ಆದಮೇಲೆ ಸಂಸಾರ ಭದ್ರಾವತಿಲೇ ನಡೆಸ್ತಾ ಇದ್ದಾರೆ ಅಪ್ಪಾಜಿ? ಹೌದು. ಅಮ್ಮ ಅಲ್ಲಿಗೆ ಬಂದರು. ನಾನು ಕರ್ಕೊಂಡೋದೆ. ಓಕೆ. ನಾನು ಕರ್ಕೊಂಡೋದಾಗ ಒಂದೇ ಒಂದು ರೂಮ್ ಇತ್ತು ಅಷ್ಟೇ. ಏನು ಬುಲೆಟಲ್ಲಿ ಕರ್ಕೊಂಡು ಹೋದ್ರಂತೆ ಅಮ್ಮನ ನೋಡೋದಕ್ಕೆ ನಿಮ್ಮನ್ನ? ಅಣ್ಣ ಬಂದ್ಬಿಟ್ಟು ಬುಲೆಟ್ ಮೋಟರ್ ಸೈಕಲಲ್ಲಿ ನಮ್ಮಣ್ಣನ ಹತ್ರ SD ಇತ್ತು, ಜಾವ. ಏಕೆಂದರೆ ಹಳೆ ಗಾಡಿಗಳು ಯಾವ ರಾಯಲ್ ಎನ್ಫೀಲ್ಡ್ಗೂ ಏನು ಕಡಿಮೆ ಇರಲಿಲ್ಲ, SD. ಏಕೆಂದರೆ ಮೈಸೂರಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾಯಿತ್ತು. ಏಕೆಂದರೆ ಆ ಕೈಗಾರಿಕೆಗಳೆಲ್ಲ ಯಾದವಗಿರಿ, ನಮ್ಮ ಮೈಸೂರು ಅಲ್ಲೇನೆ. ಹೌದಾ? ಯಾದವಗಿರಿ ಅಲ್ಲೇ ನಮ್ಮ. ಹಾಗಾಗಿ ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ಅದನ್ನು ಹೋಗಿ ನೋಡಿದ್ವಿ. ಅದರಲ್ಲಿ ಕರ್ಕೊಂಡೋದು ಯಾರಿಗೋ ಕರ್ಕೊಂಡೋದು ನನಗೆ. ಯಾಕೆಂದರೆ ನಮ್ಮ ಮನೇಲಿ ಎಲ್ಲರಿಗೂ ಹೆಣ್ಮಕ್ಳಿಗೆ ಬೈಕೋಬೇಡಿ, ಇವತ್ತು ಕಾನೂನಿಲ್ಲ, ಹೆಣ್ಮಕ್ಳಿಗೆ 14ನೇ ವಯಸ್ಸಿಗೆ ಮದುವೆ ಆವತ್ತಿಗೆ. ಹೌದು. ಗಂಡು ಮಕ್ಕಳಿಗೆ 18 ವರ್ಷ ತುಂಬದ್ರಲ್ಲಿ ಮದುವೆ ಆಗ್ಬಿಡ್ಬೇಕು, ಆ ಥರ ಮಾಡ್ತಾಯಿದ್ರು. 25 ವರ್ಷ ಆದ್ರೂ ಸಿಗದಲೇ ನಮ್ಮ ಅಣ್ಣನಿಗೆ ನಾನು ಆಟ ಆಡಿಸ್ಕೊಂಡು ನಾಟಕಗಳು ಮಾಡಿಕೊಂಡು ಸ್ನೇಹಿತರ ಜೊತೆಲಿ ಕುಣ್ಕೊಂಡು ನೆಮ್ಮದಿಯಾಗಿದ್ದು ನಾನೊಬ್ಬನೇ. ಯಾಕೆಂದರೆ ನಾನೇನು ದುಡ್ಡು ಕಳಿಸ್ಬೇಕಾಗಿರಲಿಲ್ಲ. ನಮ್ಮಣ್ಣ ಏನಂದ, ನೀನು ಮದುವೆಗೆ ಒಂಚೂರು ಕೊಡಾಕೋ, ನಮಗೇನು ದುಡ್ಡು ಕಳ್ಸೋದು ನೀನು ಬೇಡ ಅಂತ ಹೇಳಿದ್ದ. ಹಾಗಾಗಿ ನಾವು ಏನು ಮಾಡಿದ್ರೂ ನಡೀತಾಯಿತ್ತು. ನೀವು ನಂಬಲ್ಲಿ ಹೇಳಿದ್ರಿ, ನಮ್ಮ ಕಾಲದಲ್ಲಿ 67, 68ರಲ್ಲಿ 40 ರೂಪಾಯಿ 45 ರೂಪಾಯಿಗಿಂತನೂ ಜಾಸ್ತಿ ಖರ್ಚೇ ಆಗ್ತಾ ಇರಲಿಲ್ಲ. ಹಬ್ಬ ಮಾಡ್ಬಿಡ್ಬೋದು. ಈ ದುಡ್ಡು ಏನು ಮಾಡ್ತೀರಾ? ಅವಾಗ ನಮ್ಗೇನು ಅಂತಂದರೆ, ನನ್ನ ಮಗಂದು ಈ ಬಿಲ್ಡಿಂಗ್ ತಗೊಳ್ಳೋಣ, ಖರೀದಿ ಮಾಡಿ ಅನ್ನೋ ಥರ. ಯಾಕೆಂದರೆ ಅಷ್ಟು ಕೈಯಲ್ಲಿ ದುಡ್ಡು ಓಡಾಡೋದು, ಗೊತ್ತಾಯ್ತಾ? ಹಾಗಾಗಿ ಏನಾಯಿತು ಅಂತಂದರೆ, ನಮಗೆ ಭದ್ರಾವತಿ ಫ್ಯಾಕ್ಟ್ರಿ ಅದು ಒಂಥರ ಜ್ಞಾನಾರ್ಜನೆ ಆಯಿತು. ಎಲ್ಲ ಕಡೆಯಿಂದ ಕರ್ಮಭೂಮಿ, ಅದೊಂದು ಕರ್ಮಭೂಮಿ, ಕೃಷಿ ಭೂಮಿ ನಿಮಗೆ. ಹೌದು. ನಮಗೆ ಅನ್ನ ಕೊಟ್ಟಿದ್ದ ಜಾಗ, ನನ್ನ ಮದುವೆ ಆಗಿದ್ದ ಜಾಗ, ನನಗೆ 3 ಮಕ್ಕಳು ಹುಟ್ಟಿದ ಜಾಗ ಭದ್ರಾವತಿಲಿ. ನನ್ನ 3 ಮಕ್ಕಳು ಹುಟ್ಟಿದ್ದು. ನನ್ನ 3 ಮಕ್ಕಳು ಓಂ ನಾಮ ಕಲ್ತಿದ್ದು, I ಕಲ್ತಿದ್ದು, ABCD ಕಲ್ತಿದ್ದು ಭದ್ರಾವತಿ ಒಳಗೆ. ಅದೇ ಪುಣ್ಯಭೂಮಿ. ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹೋಗಿ ಅಮ್ಮನ್ನ ನೋಡಿಕೊಂಡು ಒಪ್ಕೊಂಡು ಬಂದ್ರಿ. ಅದು ಮದುವೆ ಆಯಿತು. ಮದುವೆ ಆದರೆ ಸರಿ, ಇನ್ನೇನು ಕರ್ಕೊಂಬಂದ್ವಿ, ಎಲ್ಲ ಆಯಿತು. ಚೆನ್ನಾಗಿ ನೋಡ್ಕೊಳ್ಳೋ ಅಂದರು, ಎಲ್ಲ ಆಯಿತು. ಅದಾದಮೇಲೆ ಒಂದು ಸಂದರ್ಭದಲ್ಲಿ ನಮ್ಮ ಅವಧೂತರದು, ನಮ್ಮ ಸಿದ್ಧಲಿಂಗಣ್ಣ ನಿಮ್ಮ ಬದುಕಿನ ಮತ್ತೊಬ್ಬ ಗುರು. ಒಬ್ಬರು ಅವಧೂತರಾದರೆ ಇನ್ನೊಬ್ಬ ಗುರು ಬಣ್ಣದ ಬದುಕಿನ ಅವಧೂತ ಅಂತಾನೆ ಹೇಳಿದ್ರು ತಪ್ಪಾಗಲ್ಲ. ಬಣ್ಣದ ಬದುಕಿನ ಅವಧೂತ. ಯಾಕೆಂದರೆ ಮಾಂತ್ರಿಕ